ಬಸನಗೌಡ ಪಾಟೀಲ್ ಯತ್ನಾಳ್ ಪರ ಪ್ರತಾಪ್ ಸಿಂಹ ಬ್ಯಾಟಿಂಗ್ ಮಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆಗೆ ಆಗ್ರಹಿಸಿದವರ ವಿರುದ್ಧ ಪ್ರತಾಪ್ ಕಿಡಿಕಾರಿದ್ದ. ಯತ್ನಾಳ್ರನ್ನ ಲೀಡರ್ ಮಾಡೋದಿಕ್ಕೆ ನಾವು ಹೋರಾಟ ಮಾಡ್ತಾ ಇಲ್ಲ. ಯತ್ನಾಳ್ ಕುಟುಂಬದ ಹೆಸರು ಹೇಳಿ ಬಂದಿಲ್ಲ. ನೆಲದಿಂದ ಎದ್ದು ಬಂದವರು. BY ವಿಜೇಂದ್ರಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಯಡಿಯೂರಪ್ಪರನ್ನ ಮತ್ತೆ ಸಿಎಂ ಮಾಡಿದ್ದು ಇದೇ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿಯನ್ನ ಯಾರು ಲೀಡರ್ ಮಾಡೋ ಅಗತ್ಯ ಇಲ್ಲ. ಯಾರು ಏನೇ ಬೊಬ್ಬೆ ಹೊಡೆದ್ರು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆಗೆ ಆಗ್ರಹಿಸಿದವರ ವಿರುದ್ಧ ಕಿಡಿಕಾರಿದ್ದಾರೆ ಪ್ರತಾಪ್ ಸಿಂಹ. ಯತ್ನಾಳ್ರನ್ನ ಲೀಡರ್ ಮಾಡೋದಕ್ಕೆ ನಾವು ಹೋರಾಟ ಮಾಡ್ತಾ ಇಲ್ಲ. ಯತ್ನಾಳ್ ಕುಟುಂಬದ ಹೆಸರು ಹೇಳ್ಕೊಂಡು ಬಂದಿಲ್ಲ. ನೆಲದಿಂದ ಎದ್ದು ಬಂದವರು. BY ವಿಜೇಂದ್ರಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಹೋರಾಟ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಲೀಡರ್ ಮಾಡಕ್ ಹೊಟ್ಟಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ರು ಈಗ ಆಲ್ರೆಡಿ 3ನೇ ಸಾರಿ MLA ಆಗಿದ್ದಾರೆ, 1 ಸಾರಿ MLC ಆಗಿದ್ದಾರೆ, 2 ಸಾರಿ MP ಆಗಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅವ್ರನ್ನ ಲೀಡರ್ ಮಾಡೋ ಅಗತ್ಯ ಇಲ್ಲ. ಅವ್ರಿಗೆ ಆಲ್ರೆಡಿ ಲೀಡರ್ ಆಗೋಗಿದ್ದಾರೆ. ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಬಿಜೆಪಿ ನಾಯಕ ಯಾರು ಅಂತ ಹೇಳಿದ್ರೆ ಅದು ಬಸನಗೌಡ ಪಾಟೀಲ್. ಬಸನಗೌಡ ಪಾಟೀಲ್ರಿಗೆ ಯಾರ್ದು ಅವ್ರ ಕುಟುಂಬದ ಹೆಸರು ಹೇಳ್ಕೊಂಡು ಬರುವಂತ ಅಗತ್ಯ ಇಲ್ಲ. ಅವ್ರ ನೆಲದಿಂದ ಎದ್ದು ಬಂದು ಲೀಡರ್ ಆಗಿದ್ದಾರೆ. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಾಡಿದಂತಹ ಸಾಹುಕಾರನ ನಾವು ಲೀಡರ್ ಮಾಡೋ ಅಗತ್ಯ ಇಲ್ಲ. ಅವ್ರು ಆಲ್ರೆಡಿ ಲೀಡರ್ ಈ ಭಾಗದಲ್ಲಿ ದೊಡ್ಡ ಹೆಸರನ್ನ ಇಟ್ಕೊಂಡಿರು. ಯತ್ನಾಳ್ರಾಗ್ಲಿ ಸಾಹುಕಾರರಾಗ್ಲಿ ಯಾರ ವಿರುದ್ಧ ಟೊಂಕ ಕಟ್ಟಿ ಇವತ್ತು ಬೀದಿಗಿಳಿದಿದ್ದಾರೆ. ರೈತರ ಪರವಾಗಿ ಯತ್ನಾಳ್ರನ್ನ ಉಚ್ಚಾಟನೆ ಮಾಡ್ಬೇಕಾ? ಯತ್ನಾಳ್ರ ಹೇಳಿದ್ರು ಅವನು ಯಾವನೊಬ್ಬನ ಹೆಸರನ್ನ ಅವನೇನೋ ಲಫಂಗನ ಲಫಡನ ಎಂತದ ಹೇಳಿದ್ರು. ಇಂಥವ್ರಿಗೆ ಉತ್ತರ ಕೊಡ್ಬೇಕಾ? ನಿಮ್ಮ ಪರವಾಗಿ ನಿಂತಿರೋರ ಪರವಾಗಿ ನೀವಿವತ್ತು ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತಂದಾಗ ನೀವು ಎದ್ದು ನಿಂತು ಪ್ರೊಟೆಸ್ಟ್ ಮಾಡಬೇಕು. ನೀವು ಧ್ವನಿ ಎತ್ತಬೇಕು. ಯಾಕೆಂದ್ರೆ ಸಾಹುಕಾರರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.